ಸರ್, ಗಾಂಧಿ ಇವತ್ತಿಗೂ ಪ್ರಸ್ತುತ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಗಾಂಧಿನ ಬರೀ ಪ್ರೀಚ್ ಮಾಡಿಬಿಟ್ರೆ ಗಾಂಧಿ ಬರ್ತಾರೆ. ಆ ಗಾಂಧಿನ ಹೆಂಗೆ ತುಂಬ್ಕೋಬೇಕು ನಮ್ಮೊಳಗೆ ನಾವು? ಇದು ಭಾಳ ಟಫ್ ಕ್ವಶನ್. ಈಗ ಸ್ವಾತಂತ್ರ್ಯ ಬಂದ ತಕ್ಷಣವೇ ಗಾಂಧಿ ಬೇರೆಯವರೆಲ್ಲ ಅವ್ರ ಫಾಲೋಯರ್ಸ್ಗೆ ಇರಟ್ ಆಗೋದು. ಅವ್ರ ಮಾತು ಈಗ ವಿಭಜನೆ ಪ್ರಶ್ನೆ ಬಂತು. ವಿಭಜನೆ ಪ್ರಶ್ನೆಯಲ್ಲಿ ಗಾಂಧಿ ಶತಾಯಗತಾಯ ನನಗೆ ಇದ್ರ ವಿರುದ್ಧ ಇದೆ, ನನ್ನ ಹೆಣದ ಮೇಲೆ ನೀವು ವಿಭಜನೆ ಮಾಡಬೇಕು ಅನ್ನೋವರೆಗೂ ಹೇಳಿದರು. ಆದರೆ ಅವರು ಏನಾಗುತ್ತೆ, ಬಹುಸಂಖ್ಯಾತ ಅಭಿಪ್ರಾಯಕ್ಕೆ ಅವರು ಮನ್ನಣೆ ಕೊಡಲೇಬೇಕಾದ ನೆಹರು, ಪಟೇಲ್ ಅವರೆಲ್ಲ ಪಟ್ಟಿಡಿದು ಕೂತಿದ್ರು, ತಪ್ಸಕ್ಕಾಗಲಿಲ್ಲ. ಅಂದರೆ ಆ ಕಾಲದಲ್ಲೇ ಅವರು ನೀವು ಅಪ್ರಸ್ತುತ, ನೀವು ನಮಗೆ ಬೇಕಾಗಿಲ್ಲ, ಸ್ವಾತಂತ್ರ್ಯ ತಂದುಕೊಡಕ್ಕೆ ಬೇಕಾಗಿತ್ತು, ಆಯ್ತು ನಿಮ್ಮ ಕೆಲಸ ಮುಗೀತು ಅನ್ನೋ ಥರದಲ್ಲಿ ಅವರನ್ನು ಟ್ರೀಟ್ ಮಾಡಿದರು. ಆಮೇಲೆ ಇನ್ನೂ ಒಂದು, ಅವರು ಸ್ವಾತಂತ್ರ್ಯ ಬರುವ ಜಸ್ಟ್ ಮುಂಚೆ ನೆಹರು ಒಂದು ಪತ್ರ ಬರೀತಾರೆ, ಅವರ ಕನಸಿನ ಭಾರತ ಹೇಗಿರಬೇಕು ಅಂತ. ಅಂದರೆ ಗ್ರಾಮ ಸ್ವರಾಜ್ಯ, ವಿಲೇಜ್ ಸೆಂಟರ್ಡ್ ಎಕಾನಮಿ, ಒಂದು ಪ್ರತಿಯೊಂದು ಹಳ್ಳಿನಲ್ಲೂ ಬೇಕಾದ ಉತ್ಪನ್ನ ಅವರೇ ಮಾಡ್ಕೋಬೇಕು, ಬೇಕಾದ ಆದಾಯವನ್ನು ಅವರೇ ತಗೋಬೇಕು, ಹಳ್ಳಿಯಿಂದ ಹೊರಗೇನು ಏನು ಸಂಪರ್ಕ ಇರೋಲ್ಲ ಅಂತಲ್ಲ, ಆದರೆ ಒಂದು ಸೆಲ್ಫ್ ಸಸ್ಟೈನ್ಡ್ ವಿಲೇಜ್, ಆ ಥರದ ಲಕ್ಷಾಂತರ ಹಳ್ಳಿಗಳು ಏನು ಭಾರತದಲ್ಲಿದ್ದಾವೆ, ಪ್ರತಿಯೊಂದು ಹಳ್ಳಿನೂ ಒಂದು ಗಣತಂತ್ರ, ಆ ಥರದ ಕಲ್ಪನೆ ಅವರಿಗಿತ್ತು. ಅದನ್ನು ಅವರು ನೆಹರುಗೆ ಸಜೆಸ್ಟ್ ಮಾಡ್ತಾರೆ. ಆದರೆ ನೆಹರುಗೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಭಾಳ ಬೃಹತ್ತಾದ ಕೈಗಾರಿಕೆಗಳು, ಬೃಹತ್ತಾದ ಉದ್ದಿಮೆಗಳು, ಬೃಹತ್ತಾದ ಅಣೆಕಟ್ಟುಗಳು, ಈ ಥರದ ಮೂಲಕ ಅವ್ರಿಗೆ ರಷ್ಯನ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಅದು ನೆಹರು ಕಣ್ಣು ಮುಂದಿತ್ತು. ಅವ್ರು ಹೇಳ್ತಾರೆ ಗಾಂಧೀಜಿಗೆ, ನೀವು ಹೇಳೋದು ಇಂಪ್ರ್ಯಾಕ್ಟಿಕಲ್ ಅಂತಾರೆ. ಸೊ ಇಂಪ್ರ್ಯಾಕ್ಟಿಕಲ್ ಹೌದಾ ಅನ್ನೋದು ಟೆಸ್ಟ್ ಮಾಡಿದ್ಮೇಲೆ ತಾನೇ ಗೊತ್ತಾಗುತ್ತೆ. ಗಾಂಧೀಜಿಯನ್ನು ಇಷ್ಟೆಲ್ಲ ಫಾಲೋ ಮಾಡ್ತೀವಿ ಅಂತ ಹೇಳಿದವರು ಗಾಂಧೀಜಿಯನ್ನು ಪರೀಕ್ಷೆಗೆ ಒಡ್ಲೇ ಇಲ್ಲ, ಪ್ರಯೋಗ ಮಾಡಲೇ ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಪ್ರೀಚ್ ಮಾಡೋದನ್ನು ಪ್ರೀಚ್ ಅಂತಲ್ಲ. ಗಾಂಧಿ ನೆವರ್ ಪ್ರೀಚ್, ಇಲ್ಲಿ ಅವ್ರು ಬದುಕಿ ತೋರಿಸಿದ್ರು, ಇದು ನನ್ನ ಬದುಕು, ಈ ಥರ ನೀವು ಮಾಡೋಂಗಿದ್ರೆ ಮಾಡ್ಬೋದು. ಅದನ್ನು ಯಾವುದೂ ಕೂಡ ಯಾವುದೇ ಅರ್ಥದಲ್ಲೂ ಫಾಲೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಗಾಂಧಿ ಅಪ್ರಸ್ತುತ ಅನ್ನೋದಕ್ಕೆ ಮುಂಚೆ ಗಾಂಧಿ ಹೌದಾ ಅಲ್ವಾ ಪ್ರಯೋಗ ಮಾಡಿ ನೋಡೋ ಪ್ರಯತ್ನ ಆಗಿರ್ಬೇಕಲ್ಲ, ಆ ಥರದ ಒಂದು ಪ್ರಯತ್ನ ಭಾರತದಲ್ಲಿ ಆಗಲೇ ಇಲ್ಲ. ಏನು ಅಂದರೆ ಇವತ್ತಿಗೂ ಯಾವುದೇ ಒಂದು ನೀವು ಪಬ್ಲಿಕ್ ಪ್ರೊಟೆಸ್ಟ್ ಏನೇ ತಗೊಂಡ್ರು ಜನರ ಮನಸ್ಸಿನಲ್ಲಿ ಅಹಿಂಸೆ ಅನ್ನೋದು ಎಷ್ಟು ಮಟ್ಟಿಗೆ ಕೂತಿದೆ ಅಂತಂದರೆ, ಅದು ಹಿಂಸಾತ್ಮಕವಾದ ತಕ್ಷಣ ಜನರು ರಿಜೆಕ್ಟ್ ಮಾಡ್ತಾರೆ, ಅದನ್ನ ಒಪ್ಪಲ್ಲ, ಇದಲ್ಲ ಮಾರ್ಗ ಅಂತ ಅವ್ರು ಇನ್ಸ್ಟಿಂಕ್ಟಿವ್ ಆಗಿ ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅಹಿಂಸೆ ಪಾಲಿಸ್ತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಅಹಿಂಸೆ ಮನುಷ್ಯರ ಮನೋಧರ್ಮವಾಗಿ, ಅಂದರೆ ಸಾರ್ವಜನಿಕ ಪ್ರತಿರೋಧದ ಒಂದು ಅಸ್ತ್ರವಾಗಿ ಜನ ಭಾರತೀಯರು ಅದನ್ನು ಅಹಿಂಸೆಯನ್ನು ಮಾತ್ರ ಒಪ್ಕೊಂಡಿದ್ದಾರೆ, ಬೇರೆ ಏನೋ ಅವರು ಒಪ್ಕೊಳ್ತಾರೆ. ಆ ದೃಷ್ಟಿಯಲ್ಲಿ ಅಷ್ಟರ ಮಟ್ಟಿಗೆ ಗಾಂಧಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಈಗ ಮೇಧಾ ಪಾಟ್ಕರ್ ಕಟ್ಟಿದಂಥ ಆಂದೋಲನ ಇರ್ಬೋದು, ಈ ಥರದ ನರ್ಮದ, ಈ ಥರದ ಬೇಕಾದಷ್ಟು ಪರಿಸರ ಆಂದೋಲನಗಳಿರ್ಬೋದು, ಈ ಥರದ ಬೇಕಾದಷ್ಟು ಪ್ರತಿರೋಧದ ಸೆಗ್ಮೆಂಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಗಾಂಧಿನೇ ಇವತ್ತಿಗೂ ಕೈ ಹಿಡಿದು ಮುನ್ನಡೆಸ್ತಾ ಇರುವಂಥದ್ದು ಇದೆ. ಅದೇನು ಅಂದರೆ ಗಾಂಧಿ ಬಯಸಿದಂಥ ಸಮಾಜ ನಾವು ಕಟ್ಟಕ್ಕಾಗಿದೆ ಅಂದರೆ ಆಗುತ್ತಾ ಅದು ಡೌಟ್ ಇದೆ ನನಗೆ. ಯಾಕಂದರೆ ಮನುಷ್ಯ ಈ ಆಧುನಿಕ ಸುಖಭೋಗಗಳ ಹಿಂದೆ ಎಷ್ಟು ಬೆನ್ನಿಂದ ಬಿದ್ದುಬಿಟ್ಟಿದ್ದಾನೆ ಅಂತಂದರೆ ಅವ್ರನ್ನ ಮತ್ತೆ ಹಿಂದಕ್ಕೆ ತರೋದು ಸಾಧ್ಯನಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ಗಾಂಧಿ ಮಾಡರ್ನ್ ಸಿವಿಲೈಸೇಷನ್ ಅಂದರೆ ಈ ಕನ್ಸ್ಯೂಮರಿಸ್ಟ್ ಸಂಸ್ಕೃತಿ ಏನು ಕೊಡುತ್ತಲ್ಲ ಅದಕ್ಕೆ ಮೊದಲಿನಿಂದಲೂ ವಿರುದ್ಧ. ಅವರು 1908 ಹಿಂದ್ ಸ್ವರಾಜ್ ಬರೆದಾಗಿಂದಲೂ ಕೂಡ ಅದನ್ನು ಅಪೋಸ್ ಮಾಡ್ತಾನೆ ಬಂದಿದ್ದಾರೆ. ಆದರೆ ಅವ್ರನ್ನ ಅರ್ಥ ಮಾಡಿಕೊಂಡು ಫಾಲೋ ಮಾಡೋದ್ರಲ್ಲಿ ಅವ್ರಿಗೇನು ಉಪಕಾರ ಆಗಲ್ಲ, ಉಪಯೋಗ ಆಗಲ್ಲ, ನಮ್ಗೆ ಉಪಯೋಗ ಆಗುತ್ತೆ. ಅದನ್ನು ಯಾರು ಮಾಡ್ತಾರೋ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಈಗ ನೀವು ಹೇಳಿ ಕ್ವಶನೇ ತೆಗೆದುಕೊಂಡ್ರೆ, ಇವತ್ತು ನಾವು ಸಾಕಷ್ಟು ಸಂಪತ್ತನ್ನು ಬಳಸ್ಬಿಟ್ಟಿದ್ದೀವಿ. ದೇಶದ ಸಂಪತ್ತು, ನೈಸರ್ಗಿಕ ಸಂಪತ್ತು. ಇದು ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂದರೆ ನಾವು ಮತ್ತೆ ಆ ಮಾರ್ಗಕ್ಕೆ ಹೋಗದೆ ದಾರಿ ಇಲ್ಲ, ಅಥವಾ ಎಷ್ಟು ಎಂಡ್ ಆಗೋವರೆಗೂ ನಾವು ಬಳಸ್ತಾ ಇರೋಣ ಅನ್ನೋ ಒಂದು ಮನಸ್ಥಿತಿ ಇದೆಯಾ? ಇದು ಮುಂದೆ ಆದರೆ ನಾವು ಎಲ್ಲಿಗೆ ಎಂಡ್ ಆಗುತ್ತೆ ಸರ್? ಇದು ಗಾಂಧೀಜಿ ಹೇಳಿದ್ದು ಅದನ್ನೇ, ನಾವು ಸರಳವಾಗಿದ್ದರೆ ಪ್ರಕೃತಿ ಉಳಿಯುತ್ತೆ ಅಂತ. ಖಂಡಿತ. ಈಗ ನೋಡಿ, ಅಮೇರಿಕಾದಲ್ಲಿ ಕಾರ್ಬನ್ ಫುಟ್ ಪ್ರಿಂಟ್ ಇದೆ ಅಗ್ರಿಮೆಂಟ್ ಆದಾಗ, ಫ್ರಾನ್ಸ್ನಲ್ಲಿ ಅಗ್ರಿಮೆಂಟ್ ಆದಾಗ ಎಲ್ಲರೂ ಅವರವರ ಈ ನೈಸರ್ಗಿಕ, ನೀವು ಹೇಳಿದ ಪೆಟ್ರೋಲಿಯಂ ಈ ಥರದ ಇವಕ್ಕೆ ಮಿತಿ ಹಾಕೋಬೇಕು, ಇಲ್ಲಾಂದರೆ ಭೂಮಿ ಇರೋದು ಒಂದೇ ಭೂಮಿ ನಾಶ ಮಾಡೋದು ನಾವೆಲ್ಲಿರ್ತೀವಿ ಅಂತ ಅಮೇರಿಕಾನ ಒಪ್ಪಲೇ ಇಲ್ಲ. ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್ ಅಂದ್ಬಿಟ್ರು ಅವರು.
ಅವರು ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಆಫ್ ಕಾರ್ಬನ್ ಫುಟ್ಪ್ರಿಂಟ್ಸ್. ಈ ಥರದ್ದು ಇರುವಾಗ ಇಡೀ ಸಿವಿಲೈಸೇಷನ್ಗಳನ್ನೇ ಅದನ್ನು ಅಪೋಸ್ ಮಾಡ್ತಾ ಇರುವಾಗ ಒಂದು ವಿವೇಕದ ಮಾತು. ಗಾಂಧಿ ಬರಬೇಕಾಗಿಲ್ಲ ಅಲ್ಲಿ, ನಮ್ಮ ಕಣ್ಣೆದ್ರಿಗೆ ನಮ್ಮ ಸರ್ವೈವಲ್ನ ಸರಳವಾಗಬೇಕು, ನಾವು ಸರಳವಾಗಿರ್ಬೇಕಾಗಿರುವಂಥದ್ದು. ಅದಕ್ಕೇನು ಗಾಂಧಿ ಹೇಳ್ಕೊಡ್ಬೇಕಾಗಿಲ್ಲ ನನಗೆ. ಸರಳವಾಗಿದ್ದು ನಮ್ಮ ಅಗತ್ಯಗಳನ್ನು ಮಿತಿಯಲ್ಲಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ನೀವು ನಿಮ್ಮ ಅಗತ್ಯ ಮೀರಿ ಏನೇನೇ ಎಕ್ಸ್ಟ್ರಾ ತಗೊಂಡ್ರು ಅದು ಕಳ್ತನ ಅಂತ ಹೇಳ್ತಾರೆ ಗಾಂಧಿ. ಸೊ ನಾವು ಕಳ್ಳರಾಗದೆ ಸಭ್ಯವಾಗಿ ಬದುಕಿದ್ರೆ ಅದು ದೊಡ್ಡ ಉಪಕಾರ, ಭೂಮಿಗೆ ನಮಗೆ ಎಲ್ರಿಗೂ ಮಾಡ್ಕೊಳ್ಳೋಂಥ ಉಪಕಾರ. ಈಗ ನಮ್ಮ ಗ್ರಾಮಗಳು ಮತ್ತೆ ಗಾಂಧಿ ತತ್ವದೆಡೆಗೆ ಹೋಗೋ ಕಡೆ ಮುಖ ಮಾಡಿದ್ಯಾ ಸರ್? ತಾವು ಓಡಾಡ್ತಿರ್ತೀರ ಅಂತ ತಮಗೆ ಏನನ್ಸುತ್ತೆ ಇದು? ಈಗ ಎಲ್ಲೂ ಕಾಣಿಸ್ತಾ ಇಲ್ಲ, ಆ ಥರದ್ದೇನು ಕಾಣಿಸ್ತಾ ಇಲ್ಲ ಎಲ್ಲೋ. ಅಲ್ಲಿ ಯಾರೋ ಈಗ ನಿನ್ನೆ ಪೇಪರ್ನಲ್ಲಿ ಹೋಗ್ತಾ ಇದೆ, ಯಾವುದೋ ಕೊಪ್ಪಳ ಜಿಲ್ಲೆಯಲ್ಲಿ ಅನ್ಸುತ್ತೆ, ಯಾವುದೋ ಒಂದು ಹಳ್ಳಿ ಗಾಂಧಿ ಮಾರ್ಗದಲ್ಲಿ ಹೋಗ್ತಾ ಇದೆ, ಅಲ್ಲಿ ಗುಟ್ಕಾ ಮಾರಲ್ಲ, ಮದ್ಯ ಮಾರಾಟ ಇಲ್ಲ, ಅದು ಇದು ಆಯಿತು. ಅಸ್ಪೃಶ್ಯತೆ ಆಚರಣೆ ಇರುತ್ತಲ್ಲ ಅಲ್ಲಿ ಸಮಗ್ರವಾಗಿ ಗಾಂಧಿ ಅಂದರೆ ಗಾಂಧಿಯ ಕೋರ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಎಲ್ಲಿ ಫಾಲೋ ಮಾಡ್ತಿದ್ದಾರೆ? ಹಿಂದೂ ಮುಸ್ಲಿಂ ಯೂನಿಟಿ ಅಂತ ಹೇಳ್ತಾರೆ, ಎಲ್ಲಿ ಫಾಲೋ ಮಾಡ್ತಾ ಇದ್ದಾರೆ? ಹಿಂದೂ ಮುಸ್ಲಿಮ್ನ ಡಿವೈಡ್ ಮಾಡೋದ್ರಲ್ಲಿ ಇವತ್ತಿನ ಇಡೀ ರಾಜಕಾರಣ ನಿಂತಿದೆ. ಅಸ್ಪೃಶ್ಯತೆ ಆಚರಣೆ ಇವತ್ತಿಗೂ ಕೂಡ ಪ್ರತಿದಿನ ನಾವು ನ್ಯೂಸ್ ಪೇಪರ್ನಲ್ಲಿ ರಿಪೋರ್ಟ್ ನೋಡ್ತಾನೆ ಇರ್ತೀವಿ. ಅದನ್ನು ಫಾಲೋ ಮಾಡಿದೆ ನೀವು ಅಲ್ಲೆಲ್ಲ ಗುಟ್ಕಾ ಮಾಡಲಿಲ್ಲ, ಮದ್ಯ ಮಾಡಲಿಲ್ಲ ಅಂದರೆ ಅದೊಂದು ಅಚೀವ್ಮೆಂಟ್. ಅದು ಈಗ ಗಾಂಧಿನ ಸ್ವಚ್ಛ ಭಾರತಕ್ಕೆ ಕನ್ಫೈನ್ ಮಾಡಿ ಹೆಂಗೆ ಇಟ್ಬಿಟ್ರು, ಅದು ಒಳ್ಳೆ ಇಂಟರ್ಪ್ರಿಟೇಷನ್. ಅದು ಈಗ ಒಬ್ಬೊಬ್ರು ಒಂದು ರಾಜಕೀಯ ಪಕ್ಷ ಗಾಂಧಿ ಅಂದಿದ್ರೆ ಇನ್ನೊಂದು ರಾಜಕೀಯ ಪಕ್ಷ ಹಿಂದುತ್ವ ಇಟ್ಕೊಂಡಿದೆ, ಮತ್ತೊಬ್ರು ಮತ್ತೊಂದು ಸಮಾಜ ಬಸವಣ್ಣ ಅವರು ಸೇಲೆಬಲ್ ಕಮಾಡಿಟಿ ಅಂತಾರೆ. ಈಗ ಈ ನಮ್ಗೆ ಆದರ್ಶ ಪ್ರಾಯದ ಅವ್ರನ್ನೆಲ್ಲ ಈ ರೀತಿ ಒಂದ್ ಕಡೆ ಮಾಡಿಟ್ಬಿಟ್ರೆ ನಾವು ಮುಂದೆ ಯಾವ ರೀತಿ ನೋಡಿ ನಮ್ಮ ಸಮಾಜವನ್ನು ಕಟ್ಕೋಬೇಕಾಗುತ್ತೆ ಮುಂದಿನ ಪೀಳಿಗೆ? ಇದು ಎಲ್ಲಿ ಎಂಡಾಗುತ್ತೆ ಅಂತ. ಗಾಂಧಿ ಯಾರು ಇಟ್ಕೊಂಡಿದ್ದಾರೆ? ಯಾರು ಇಟ್ಕೊಂಡಿಲ್ಲ. ಒಂದು ಪಕ್ಷಕ್ಕೆ ಬೇಕು, ಈಗ ಬೇಕು, ಅದು ಹೆಸರು ಹೇಳಕ್ ಬೇಕಷ್ಟೇ. ಯಾರು ಇಟ್ಕೊಂಡಿದ್ದಾರೆ? ಈಗ ಹಿಂದುತ್ವ ಅಂದ್ರೆ ಅವ್ರಿಗೆ ನಿಜವಾದ ಅವ್ರ ಅಜೆಂಡಾ, ಅದು ರಾಜಕೀಯ ಅಜೆಂಡಾ. ಈಗ ಗಾಂಧಿ ನಮ್ಮ ರಾಜಕೀಯ ಅಜೆಂಡಾ ಅಂತ ಯಾವ ಪಕ್ಷ ಹೇಳಕ್ ಸಾಧ್ಯ ಇದೆ ಇವತ್ತು? ಇಲ್ಲ, ಗಾಂಧಿ ನಾಮ ಬೇಕಷ್ಟೇ, ಅವ್ರ ಹೆಸರು ಹೇಳ್ಬೇಕಷ್ಟೇ. ಗಾಂಧಿಯನ್ನ ಯಾರೂ ಇಟ್ಕೊಂಡಿಲ್ಲ, ಯಾರೂ ಫಾಲೋ ಮಾಡ್ತಾ ಇಲ್ಲ. ಗಾಂಧಿನ ಅನಾಥವಾಗಿ ಬಿಟ್ಬಿಟ್ಟಿದ್ದಾರೆ. ಸಮಾಜ ಎಲ್ಲಿ ಎಂಟಾಗುತ್ತೆ ಅಂದರೆ ಸಮಾಜ ಎಂಟಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ಅವಂತಿ ಕಡೆ ಹೊರಟಿದ್ದಾರೆ ಈಗಾಗಲೇ. ಅಂದ್ರೆ ಗಾಂಧಿ ದಿನಾಚರಣೆ ಅಂದ್ರೆ ಗಾಂಧಿ ತತ್ವಗಳನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ಳೋದೇ ಗಾಂಧಿ ನಾವು ಕೊಡ್ಬೇಕಾಗಿರುವಂತಹ ರೆಸ್ಪೆಕ್ಟ್ ಅಂತ ಹೇಳ್ಬೋದಲ್ಲ? ಹೌದು, ಗಾಂಧಿ ಜಯಂತಿ ದಿನ ಅಲ್ಲ, 365 ದಿನನೂ ಮಾಡ್ಬೇಕು ಅದನ್ನ. ಹಂಗಾದ್ರೆ ಅದಕ್ಕೆ ಬೆಲೆ ಬರೋದು. ಈಗ ನೋಡಿ, ಈಗ ನಿನ್ನ ರಾಜಕೀಯ ಐಡಿಯಾಲಜಿ ಏನೋ ನಾನು ಕಮ್ಯುನಿಸ್ಟ್ ಅಂತ ಹೇಳ್ಬೋದು, ಇಲ್ಲ ನಾನು RSS ಅಂತ ಹೇಳ್ಬೋದು. ನೀವು ಯಾವ್ದು ಏನು ಬೇಕಾದ್ರೆ ಹೇಳಿ ನೀವು ಇದ್ದಂಗೆ ಇರ್ಬೋದು. ಆದರೆ ನಾನು ಗಾಂಧಿ ಅಂತ ಹೇಳಿದ ತಕ್ಷಣನೇ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂದರೆ ನೀವು ಗಾಂಧಿನ. ಅವರು ಹೊರಗಿಂದ ಗೊತ್ತಾಗ್ಬಿಡುತ್ತೆ ಏನು ಗಾಂಧಿ. ನೀವು ಬಾಯಲ್ಲಿ ಹೇಳೋದ್ರ ಮೂಲಕ ಇನ್ನು ಯಾವುದೇ ತತ್ವ ನೀವು ಫಾಲೋ ಮಾಡ್ತೀನಿ ಅನ್ಬೋದು. ಗಾಂಧಿ ಹಂಗೆ ಅಲ್ವೇ ಇಲ್ಲ. ನೀವು ಬದಲಾದ್ರೆ ಮಾತ್ರ ಗಾಂಧಿ ನಿಮ್ಗೆ ಸಿಗೋದು, ಇಲ್ಲದೆ ಎಲ್ಲ ಸುಮ್ಮನೆ ಬಡಬಡಿಕೆ ಮಾಡ್ತಾರೆ. ಹಂಗೆ ಕೇಳೋರಿಗೆ ಈ ರೀತಿ ಕ್ವಶನ್ ಬರುತ್ತೆ. ಅಂದ್ರೆ ಗಾಂಧಿ ಕೋಟ್ ಹಾಕಿರ್ಲಿಲ್ವಾ? ಗಾಂಧಿ ವಿದೇಶಿ ಸಂಸ್ಕೃತಿ ಅವರು ಫಾಲೋ ಮಾಡಿದ್ರಲ್ಲ ಒಂದು ಹಂತದಲ್ಲಿ ಅಂತ ಹೇಳ್ತಾರೆ. ಸರಿ, ಹುಟ್ಟಿದಾಗ ಮಕ್ಕಳು ಬಟ್ಟಲೆ ಹುಟ್ಟಿರ್ತವೆ, ಹಂಗೆ ಇರ್ತಾವ ಜೀವನ ಪೂರ್ತಿ ಅಂತ ಹಂತವಾಗಿ ಬದಲಾಯಿಸ್ಕೊಳ್ತಾ ಹೋದ್ರು. ಗಾಂಧೀಜಿ ದೇವನ ಮಾಧವರು ಮಾತಾಡ್ತಾರೆ, ಭೂಮಿಯಂತೆ ಸದಾ ಚಲಿಸುವ ಚೇತನ ಅಂತ. ಒಂದೊಂದು ನಿಮಿಷಕ್ಕೂ ಗಾಂಧಿ ಬೆಳಿತಾನೆ ಇದ್ರು, ಬದಲಾಗ್ತಾನೆ ಇದ್ರು. ಅದಕ್ಕೆ ಅವರೇ ಹೇಳ್ತಾರೆ, ನಾನು ಯಾವುದೇ ವಿಷಯದ ಬಗ್ಗೆ ಕಾಂಟ್ರಡಿಕ್ಟರಿ ಆದ ಕೆಲವು ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತೀನಿ. ನಿನ್ನೆ ಒಂದು ಹೇಳಿರ್ತೀನಿ, ಇವತ್ತು ಹೇಳಿರ್ತೀನಿ. ನೀವು ಲೇಟೆಸ್ಟ್ ಅದನ್ನು ಮಾತ್ರ ತಗೋಬೇಕು ಅಂತ. ಯಾಕಂದರೆ ಅದು ಅವರಲ್ಲಿ ಬದಲಾವಣೆ ಕೊನೆ ಗಳಿಗೆವರೆಗೂ, ಸಾಯೋ ಗಳಿಗೆವರೆಗೂ ಆಗ್ತಾನೆ ಇರ್ತದ, ಅಲ್ಲಿವರೆಗೂ ಬೆಳಿತಾನೆ ಇದ್ರು. ಗಾಂಧಿ ಭವನದವ್ರು ಹೇಳಿದ್ರು, ಶಾಲೆಗಳಲ್ಲಿ ನಾವು ಉಪನ್ಯಾಸ ಮಾಡ್ತೀವಿ, ಆದಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಇದೇನಾದ್ರೂ ಫಲ ಕೊಡುತ್ತಾ ಸರ್? ನಾವು ನಿರೀಕ್ಷೆ ಮಾಡ್ಬೋದಾ ಈ ರೀತಿ? ಏನು ಮಾಡದೇ ಇರೋದಕ್ಕಿಂತ ಇಷ್ಟಾದ್ರೂ ಮಾಡೋದು ವಾಸಿ. ಅಟ್ಲೀಸ್ಟ್ ಗಾಂಧಿ ಏನು ಹೇಳಿದ್ರು. ಈಗ ಗಾಂಧಿ ಬಗ್ಗೆ ನೀವೊಂದು ಯಾರನ್ನೇ ಏನೋ ಕೇಳಿ, ಸುಮ್ಮನೆ ಸ್ವಾತಂತ್ರ್ಯ ಕೊಟ್ಟರು ಅದು ಈ ಥರ ಬಿಟ್ಟರೆ ಒಂದೇ ಒಂದು ಸ್ವಲ್ಪ ಆಳಕ್ಕೆ ಹೋಗಿ ಹೇಳುವಂಥದ್ದು ಒಂದು ಸ್ಟೇಟ್ಮೆಂಟ್ ನಿಮಗೆ ಸಿಗಲ್ಲ. ಯಾಕಂದ್ರೆ ತಿಳುವಳಿಕೆನೇ ಇರಲ್ಲ. ಅಂದ್ರೆ ಗಾಂಧಿನ ಓದ್ಕೊಳ್ಳಿಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಅಂತ ನೀವು ಹೇಳ್ತೀವಿ. ಅಲ್ಲ, ಗಾಂಧಿ ಓದೋದು ಒಂದು ಭಾಗ. ಗಾಂಧಿ ಬರೆದಿದ್ದನ್ನು ಓದೋದು, ಗಾಂಧಿ ಬಗ್ಗೆ ಬೇರೆಯವ್ರು ಬರೆದಿದ್ದನ್ನು ಓದೋದು, ಆಸಕ್ತಿ ತಿಳ್ಕೊಳ್ಳೋದು ಅದು ಒಂದು ಭಾಗ. ನೀವು ಅದನ್ನು ನಿಮ್ಮ ಜೀವನದಲ್ಲಿ ಪರಿಪಾಲಿಸೋಕ್ಕೆ ಶುರು ಮಾಡಿದಾಗ ಅಷ್ಟೇ ಅದಕ್ಕೆ ಅರ್ಥ ಬರುತ್ತೆ.
ಬಟ್ ಗಾಂಧಿಯನ್ನು ತಿಳ್ಕೊಂಡವರು ಅವರು ಆಗದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನಾದರೂ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಸ್ವಲ್ಪ ಮಾನ ಮರ್ಯಾದೆನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಈ ಗಾಂಧಿಯವರಿಗೆ ಒಂದು ಹಠ ಇರುತ್ತೆ, ಯಾವತ್ತೂ ನಾನು ಯಾರ ಮುಂದೆನೂ ಕೆಟ್ಟದಕ್ಕೆ ಸೋಲಲ್ಲ ಅಂತ. ಈ ಹಠ ಅವ್ರಿಗೆ ಬಂದಿದೆ, ಅವರ ಪ್ರಾಮಾಣಿಕತೆಯಿಂದ ಬಂದಿದ್ದ. ಯಾವ ರೀತಿ ಅದು ಅವ್ರದ್ದು ಅದು ಮಾರಲ್ ಫೋರ್ಸ್, ನೈತಿಕ, ಅವರ ನೈತಿಕತೆ ಹಾಗೆ ಅದು ಎಷ್ಟು. ಈ ಹಠವನ್ನ ಇವತ್ತಿನವರು ನುಡ್ಸಕ್ ಸಾಧ್ಯವೇ ಇಲ್ಲ. ಅಲ್ಲ, ಇರ್ಬೋದು, ಅಲ್ಲೊಂದು ಇಲ್ಲೊಂದು ಎಕ್ಸಾಂಪಲ್ಗಳು ಸಿಗ್ಬೋದು ನಮಗೆ, ಇಲ್ವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೆಲ್ಸನ್ ಮಂಡೇಲ ಬಂದರು, ಲೇಕ್ ವಲೇಸ ಅಂತ ಪೋಲೆಂಡಿನ ಕಾರ್ಮಿಕ ನಾಯಕ ಬಂದ, ಅವರೆಲ್ಲ ನಾವು ಗಾಂಧಿ ಫಾಲೋವರ್ಸ್ ಅಂತ. ಹೋ ಚಿ ಮಿನ್, ವಿಯೆಟ್ನಾಂನವರು, ಇವರೆಲ್ಲ ನಾವು ಗಾಂಧಿಯನ್ನು ಫಾಲೋ ಮಾಡ್ತೀವಿ ಅಂತ. ಅಂದರೆ ತಕ್ಕಷ್ಟು ಮಟ್ಟಿಗೆ ಅವರು ಗಾಂಧಿಸಮ್ನ ಅಡಾಪ್ಟ್ ಮಾಡಿಕೊಂಡು ಮೂಲತಃ ಅಹಿಂಸೆಯನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇವರೆಲ್ಲ ಅಹಿಂಸೆಯನ್ನೇ ಇದು ನಮ್ಮ ಅಸ್ತ್ರ ಅಂತ ಹೇಳಿಕೊಂಡು ಪ್ರಾಮಾಣಿಕವಾಗಿ ಸ್ಟ್ರಗಲ್ ಮಾಡಿರೋ ಉದಾಹರಣೆಗಳಿದ್ದಾವೆ, ಸಕ್ಸಸ್ಸು ಆಗಿದ್ದಾರೆ. ಈ ಕಾಲದಲ್ಲೂ ಕಾಣ್ತಾರೆ, ಇಲ್ಲ ಅಂತ ಅಪರೂಪಕ್ಕಿದೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಗಾಂಧಿ ಹುಟ್ಟಿದ ದೇಶ ಒಂದು ವಿಚಿತ್ರವಾದ ಕಾಲಘಟ್ಟದಲ್ಲಿ ನಿಂತಿದೆ. ಗಾಂಧೀಜಿಯವರ ಯಾವ ವಿಚಾರಗಳನ್ನು ಸಹ ಗಾಂಧೀಜಿಯವರನ್ನೇ ಒಂದು ವಿರೋಧಾಭಾಸದಿಂದ ನೋಡುವಂತಹ ಜನರ ಮಧ್ಯೆ ಇವತ್ತು ನಾವು ನಮ್ಮ ಗಾಂಧಿಯನ್ನು ಯಾವ ರೀತಿ ಕೇಳಬೇಕಾಗಿದೆ. ನಮ್ಮ ಗಾಂಧೀಜಿಯವರ ಪ್ರತಿಯೊಂದು ಮಗುನು ತಿಳ್ಕೋಬೇಕಾಗಿದೆ. ನಾನೇ ಒಂದು ಕಡೆ ಬರೆದಿದ್ದೆ, ಇಡೀ ಜಗತ್ತು ಒಂದು ಪ್ರಶ್ನೆ ಆಗಿದ್ದಾಗ ಉತ್ತರವಾಗಿ ಬಂದಿದ್ದು ಗಾಂಧೀಜಿ ಅಂತ. ನಿಮ್ಗೆ ಯಾವುದೇ ಸಮಸ್ಯೆಗಳಿಗೆ ಗಾಂಧಿಯಲ್ಲಿ ಉತ್ತರ ಇದೆ. ತಿಳ್ಕೊಳ್ಳೋ ಏನು ವ್ಯವಧಾನ ಬೇಕು, ಅದನ್ನು ಪಾಲಿಸುವಂಥ ತಾಳ್ಮೆ ಬೇಕು, ಆ ಶಕ್ತಿ ಬೇಕು. ಅದು ಎಲ್ರಿಗೂ ಬರಲಿ ಅಂತ ಆಸೆ ಪಡುವುದಷ್ಟೇ. ವೀಕ್ಷಕರೇ, ಎಲ್ಲರೂ ಹೇಳ್ತಾ ಇರ್ತಾರೆ, ಬಹುತೇಕ ಕಲಾವಿದರಿಗೆ ಹೇಳ್ತಾರೆ ಮತ್ತೆ ಹುಟ್ಟಿ ಬನ್ನಿ ಅಂತ. ಇವತ್ತು ನಮ್ಮ ದೇಶ ಇರುವಂತಹ ಕಾಲಘಟ್ಟದಲ್ಲಿ ನಾವು ಮತ್ತೆ ಪ್ರಾರ್ಥನೆ ಮಾಡೋಣ, ಗಾಂಧಿ ಮತ್ತೆ ಹುಟ್ಟಿ ಬನ್ನಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.